next we will study about the chapter that is biomolecules. So coming to the general meaning of biomolecules. So these are the molecules. So we can break the word into two, bio and molecules. Okay. So ಏನಂತ ಹೇಳ್ಬೋದು, these are the molecules ಅಥವಾ these are the substances which are present in the living things. Bio ಅಂದ್ರೇನು, living organisms ಅಥವಾ living things. So these are the substances present in the living system ಅಥವಾ living organisms. Living organisms is called as biomolecules. Okay. ಯಾವುದೇ ಸಬ್ಸ್ಟೆನ್ಸಸ್, ಯಾವುದೇ ಮಾಲಿಕ್ಯೂಲ್ಸ್ ನಮ್ಮ ಜೀವಿಗಳಲ್ಲಿ, ಇಟ್ ಕ್ಯಾನ್ ಬಿ ಪ್ಲಾಂಟ್ಸ್, ಇಟ್ ಕ್ಯಾನ್ ಬಿ ಅನಿಮಲ್ಸ್ ಅಥವಾ ಇಟ್ ಕ್ಯಾನ್ ಬಿ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಈ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕೆಲವೊಂದು ಸಬ್ಸ್ಟೆನ್ಸಸ್ ಅಥವಾ ಕೆಲವೊಂದು ಮಾಲಿಕ್ಯೂಲ್ಸ್ಗಳಿರ್ತವೆ. ಆ್ಯಂಡ್ ದೋಸ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಆಸ್ ಬಯೋಮಾಲಿಕ್ಯೂಲ್ಸ್. ಓಕೆ. ಸೊ ಏನು ಮಾಡ್ತವೆ ಈ ಬಯೋಮಾಲಿಕ್ಯೂಲ್ಸ್ ಅಥವಾ ಈ ಸಬ್ಸ್ಟೆನ್ಸಸ್? ವಾಟ್ ಡು ದೇ ಡೂ ಇನ್ ದ ಲಿವಿಂಗ್ ಸಿಸ್ಟಮ್ ಅಂತ ಕೇಳಿದ್ರೆ, so these biomolecules, they give the structure and so they also perform some of the functions in the living systems. ಹಾಗಾದ್ರೆ ಸೊ ನೀವು ಕಂಪ್ಲೀಟ್ ಆಗಿ ಒಂದು ಡೆಫಿನೇಷನ್ ಕೊಡಬೇಕಂದ್ರೆ ಏನಂತ ಕೊಡ್ಬೋದು? ಸೊ ದೀಸ್ ಆರ್ ದ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇನ್ ದ ಲಿವಿಂಗ್ ಸಿಸ್ಟಮ್ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಪ್ಲೇ major role in structure and functions. So this is called as biomolecules. Okay. So there are different biomolecules like proteins. ಇದು ನೀವು ತುಂಬಾ ಸತಿ ಕೇಳಿರ್ತೀರಾ, ಹೌದಾ? ಸೊ ಜಸ್ಟ್ ಒಂದ್ಸತಿ ಅದನ್ನ ಮೆನ್ಷನ್ ಮಾಡೋಣ. ಸೊ ಯಾವುದೆಲ್ಲ ಬಯೋಮಾಲಿಕ್ಯೂಲ್ಸ್ ಇರ್ತವೆ? ಪ್ರೋಟೀನ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಅಂತ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್, ಶುಗರ್ಸ್. ಓಕೆನಾ? ನೆಕ್ಸ್ಟ್ ಲಿಪಿಡ್ಸ್ ಇರ್ಬೋದು, ಹೌದಾ? ನೆಕ್ಸ್ಟ್ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಹೇಳ್ತೀವಿ, DNA and RNA. ಸೊ ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಬಯೋಮಾಲಿಕ್ಯೂಲ್ಸ್. ಓಕೆ. ಈಗ ಈ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಮತ್ತೆ ನ್ಯೂಕ್ಲಿಕ್ ಆಸಿಡ್ಸ್, all these have the carbon. ಇದೆಲ್ಲದರಲ್ಲೂ ಕೂಡ ಏನಿರುತ್ತಪ್ಪ? there is a presence of carbon ಇರುತ್ತೆ. ಓಕೆ. ಸೊ ಕಾರ್ಬನ್ ಜೊತೆಗೆ they also have hydrogen, oxygen, nitrogen, ಓಕೆ, ಸಲ್ಫರ್, ಕ್ಯಾಲ್ಶಿಯಂ, ಮೆಗ್ನೇಷಿಯಂ, ಈ ಥರ. ಸೊ ಇವುಗಳೆಲ್ಲ ಎಲ್ಲಿರ್ತವೆ? ಈ ಬಯೋಮಾಲಿಕ್ಯೂಲ್ಸ್ಗಳಲ್ಲಿ ಇರ್ತವೆ. ಇವುಗಳನ್ನು ನಾವೇನಂತ ಕರಿತೀವಿ? ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಇನ್ಕ್ಲೂಡಿಂಗ್ ಕಾರ್ಬನ್. ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್. ಈ ಬಯೋಮಾಲಿಕ್ಯೂಲ್ಸ್ಗಳು ಅವುಗಳೆಲ್ಲ ಯಾವುದರಿಂದ ಆಗಿರುವಂಥದ್ದು? ದೇ ಆರ್ ಆಲ್ ಮೇಡ್ ಅಪ್ ಆಫ್ ಎಲಿಮೆಂಟ್ಸ್ ಲೈಕ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಕ್ಯಾಲ್ಶಿಯಂ ಅಂಡ್ ಮೆಗ್ನೇಷಿಯಂ. ಓಕೆ. ಈಗ ಸೊ ಯಾವುದೆಲ್ಲ ಮಾಲಿಕ್ಯೂಲ್ಸ್, ಯಾವುದೆಲ್ಲ ಸಬ್ಸ್ಟೆನ್ಸಸ್ ಅಲ್ಲಿ ಕಾರ್ಬನ್ ಇರುತ್ತೋ ಅವುಗಳನ್ನು ನಾವೇನಂತ ಕರಿತೀವಿ? ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಕಾರ್ಬನ್ ಕಂಟೈನಿಂಗ್ ಸಬ್ಸ್ಟೆನ್ಸಸ್ ಅನ್ನ ಆರ್ಗ್ಯಾನಿಕ್ ಅಂತ ಕರಿತೀವಿ. ಹಾಗಾದ್ರೆ ಇವುಗಳೆಲ್ಲ ಏನಾಯ್ತು? ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆಯ್ತು. ಓಕೆ. ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಯ್ತು. ಬರೀ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮಾತ್ರ ಇರ್ತಾವ ಲಿವಿಂಗ್ ಸಿಸ್ಟಮ್ ಅಲ್ಲಿ? ಇಲ್ಲ. ಆರ್ಗ್ಯಾನಿಕ್ ಜೊತೆಗೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳು ಕೂಡ ಇರ್ತವೆ ವಿಚ್ ಡು ನಾಟ್ ಹ್ಯಾವ್ ಕಾರ್ಬನ್. ಆರ್ಗ್ಯಾನಿಕ್ ವಿತ್ ಕಾರ್ಬನ್ ಆದ್ರೆ ಇನ್ಆರ್ಗ್ಯಾನಿಕ್ ಈಸ್ ವಿಥೌಟ್ ಕಾರ್ಬನ್ ಅಂತ ಹೇಳ್ಬೋದು. There are also some of the inorganic substances like sulfates ಆಗಿರ್ಬೋದು, phosphates ಆಗಿರ್ಬೋದು. So all these are called as inorganic substances. ಇಷ್ಟು ಗೊತ್ತಾಗ್ತಿದೆಯಾ? ಓಕೆ. ಈಗ ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಪಾಯಿಂಟ್, ಎಲಿಮೆಂಟ್ಸ್ ಅಂತ, ಹೌದಾ? ಸೊ ದೀಸ್ ಆರ್ ಆಲ್ ದ ಮೇಜರ್ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಬಯೋಮಾಲಿಕ್ಯೂಲ್ಸ್. ಓಕೆ. ಈಗ ಈ ಎಲಿಮೆಂಟ್ಸ್ಗಳು ದೇ ಆರ್ ಪ್ರೆಸೆಂಟ್ ಓನ್ಲಿ ಇನ್ ದ ಲಿವಿಂಗ್ ಸಿಸ್ಟಮ್. ಇವುಗಳು ಬರೀ ಲಿವಿಂಗ್ ಸಿಸ್ಟಮ್ ಅಲ್ಲಿ ಮಾತ್ರ ಇದೆಯಾ? ಇಲ್ಲ. ದೇ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ದ ಅರ್ತ್ ಕ್ರಸ್ಟ್. ಎಲ್ಲಿದ್ದಾವೆ? ಸೊ ಭೂಮಿಯ ಭೂಗರ್ಭದಲ್ಲೂ ಕೂಡ ಇದಾವೆ. ಬರೀ ಇದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಮಾತ್ರ ಇರೋದಲ್ಲ. ಸೊ ದೀಸ್ ಎಲಿಮೆಂಟ್ಸ್ ದೇ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ದ ಅರ್ತ್ ಕ್ರಸ್ಟ್. ಸೊ ಭೂಮಿಯಲ್ಲೂ ಕೂಡ ಇದಾವೆ. ಆದ್ರೆ the amount of these elements is more in the living system and less in
crust. ನಿಮಗೆ ಏನಂತ ಗೊತ್ತಾಗಬೇಕು, these elements they are present in the body of living organism plus they are also present in the earth crust, but the amount of these elements is more in the living system and less in the earth crust. So for example, hydrogen, okay na? So the amount of hydrogen in the earth crust is 0.14. Other in the living system, the amount of hydrogen is 0.5. ಎಲ್ಲಿ ಜಾಸ್ತಿ ಇದೆ ನೋಡಿ living system ಅಲ್ಲಿ. ಅದೇ ನೀವು ಕಾರ್ಬನ್ ತಗೊಳ್ಳಿ. So the amount of carbon in the earth crust is 0.03. Other in the body of living organisms, it is around 18. ಅದೇ ಆಕ್ಸಿಜನ್ ತಗೊಳ್ಳಿ. In the earth crust, it is 46.6. ಅದೇ 65 in the case of living. So ಈ ತರ the amount of the elements are present less in the earth crust and more in the living systems. Next, the body of living systems, it is present in both organic compounds and inorganic compounds. ಸರಿನಾ? ಓಕೆ. ಈಗ ಸೊ ನಾವು ಟೆಕ್ಸ್ಟ್ ಬುಕ್ ಪ್ರಕಾರ ಬಯೋಮಾಲಿಕ್ಯೂಲ್ಸ್ಗೆ ಡೆಫಿನೇಷನ್ ನೋಡಿದಾಗ ಈ ತರ ಬರೋದಿಲ್ಲ. ದಿಸ್ ಇಸ್ ಜಸ್ಟ್ ಜನರಲ್ ಡೆಫಿನೇಷನ್. ಫಸ್ಟ್ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ನಿಮಗೆ ಫಸ್ಟ್ ಗೊತ್ತಾಗಬೇಕಲ್ಲ ಏನು ಬಯೋಮಾಲಿಕ್ಯೂಲ್ಸ್ ಅಂತ ಗೊತ್ತಾಗಬೇಕು ಅಂದರೆ, ಸೊ ವಿ ಗಿವ್ ದಿಸ್ ಜನರಲ್ ಡೆಫಿನೇಷನ್. ಬಟ್ ಅಕಾರ್ಡಿಂಗ್ ಟು NCERT ಟೆಕ್ಸ್ಟ್ ಬುಕ್, ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಬಯೋಮಾಲಿಕ್ಯೂಲ್ಸ್ ಅಂತ ಕೇಳಿದ್ರೆ, ಬಯೋಮಾಲಿಕ್ಯೂಲ್ಸ್ ಅಂದರೆ these are carbon containing compounds. We get it from living systems. ಅಥವಾ living organisms. This is the definition according to NCERT textbook. ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಈ ತರ ಡೆಫಿನೇಷನ್ ಕೊಡ್ತೀವಿ. ಓಕೆನಾ? ಈಗ ನಮ್ಮ ಲಿವಿಂಗ್ ಸಿಸ್ಟಮ್ ಅಲ್ಲಿ ವಿಚ್ ಆರ್ ದ ಡಿಫರೆಂಟ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಗಳಿದಾವೆ, ವಿಚ್ ಆರ್ ದ ಡಿಫರೆಂಟ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಗಳಿದಾವೆ ಅಂತ ಫೈಂಡ್ ಔಟ್ ಮಾಡೋದನ್ನ ನಾವೇನಂತ ಕರಿತೀವಿ? ಅನಾಲಿಸಿಸ್ ಅಂತ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಅನಾಲಿಸಿಸ್? ಫೈಂಡಿಂಗ್ ಔಟ್. ನೀವು ಟೆಕ್ಸ್ಟ್ ಬುಕ್ ಓದಿದ್ರೆ, ಸೊ ನೀವು ಯಾರಾದರೂ ಟೆಕ್ಸ್ಟ್ ಬುಕ್ ಓದೋರಿದ್ರೆ ನಿಮಗೆ ಗೊತ್ತಾಗಿಲ್ಲ ಆದರೆ ಮೀನಿಂಗ್, ಅದಕ್ಕೆ ಹೇಳ್ತಾ ಇರೋದು. ಸೊ ಅನಾಲಿಸಿಸ್ ಅಂದರೆ ಎಕ್ಸಾಮಿನೇಷನ್ ಅಥವಾ ಫೈಂಡಿಂಗ್ ಔಟ್. ಓಕೆ. ಈಗ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವುದೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿದಾವೆ, ಯಾವುದೆಲ್ಲ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿದಾವೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದನ್ನೇ ನಾವೇನಂತ ಕರಿತೀವಿ? ಅನಾಲಿಸಿಸ್ ಅಂತ ಕರಿತೀವಿ. ಯಾವ ಥರ ಅನಾಲಿಸಿಸ್ ಮಾಡ್ತಾರೆ ಅಂತ ನೋಡೋಣ. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ chemical composition analysis ಅಥವಾ analysis of chemical composition. ಓಕೆ. ಈಗ ಸೊ ಕೆಮಿಕಲ್ ಕಾಂಪೋಸಿಷನ್ ಅಂದ್ರೆ ಈ ಕೆಮಿಕಲ್ಸ್ಗಳು ಆಕ್ಚುಲ್ ಆಗಿ ಈ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು? ದೇ ಆರ್ ನಥಿಂಗ್ ಬಟ್ ದ ಕೆಮಿಕಲ್ಸ್ ಇವುಗಳು. ಬಟ್ ದೀಸ್ ಕೆಮಿಕಲ್ಸ್ಗಳು ಎಲ್ಲಿದ್ದಾವೆ? ದೀಸ್ ಕೆಮಿಕಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಲಿವಿಂಗ್ ಥಿಂಗ್ಸ್ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ. ಸೊ ಕೆಮಿಕಲ್ ಕಾಂಪೋಸಿಷನ್ ಅಂದ್ರೆ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ತಿಳ್ಕೊಳ್ಳುವಂಥದ್ದು. ಫೈಂಡಿಂಗ್ ಔಟ್ ದ ಕೆಮಿಕಲ್ ಕಾಂಪೋಸಿಷನ್. ಓಕೆ. ದೇರ್ ಆರ್ ಟೂ ಮೆಥಡ್ಸ್ ಆಫ್ ಕೆಮಿಕಲ್ ಕಾಂಪೋಸಿಷನ್ ಅನಾಲಿಸಿಸ್. ಅಂದ್ರೆ ಯಾವುದೆಲ್ಲ ಕಾಂಪೌಂಡ್ಸ್ಗಳಿದಾವೆ, ಯಾವುದೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದಾವೆ, ಯಾವುದೆಲ್ಲ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿದಾವೆ ಅಂತ ಫೈಂಡ್ ಔಟ್ ಮಾಡೋದು ಮೆಥಡ್ಸ್. ದೇರ್ ಆರ್ ಟೂ ಡಿಫರೆಂಟ್ ಮೆಥಡ್ಸ್. The first one is acid solubility analysis and the second one is ash analysis. Okay. So these are the two different methods of chemical composition analysis. One acid solubility, ಇನ್ನೊಂದು ಯಾವುದು? ash analysis. Okay. ಫಸ್ಟ್ ಆಸಿಡ್ ಸಾಲ್ಯುಬಿಲಿಟಿ ಯಾವ ತರ ಮಾಡ್ತಾರೆ ಅಂತ ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟ್ ಸ್ಟೆಪ್ ಆಸಿಡ್ ಸಾಲ್ಯುಬಿಲಿಟಿ ಅನಾಲಿಸಿಸ್ ಅಲ್ಲಿ ಫಸ್ಟ್ ಸ್ಟೆಪ್ ಒಂದು ಲಿವಿಂಗ್ ಟಿಶ್ಯೂ ಅನ್ನು ತಗೊಳ್ತಾರೆ. ಟೇಕ್ ಅ ಲಿವಿಂಗ್ ಟಿಶ್ಯೂ. ಯಾವುದು? ಸೊ ಪೀಪಲ್ ಕ್ಯಾನ್ ಟೇಕ್ ಅ ಲೀಫ್ ಅಥವಾ ಅ ಪೀಸ್ ಆಫ್ ಲಿವರ್.
ಸೊ ಆ ಲೀವಿಂಗ್ ಟಿಶ್ಯೂ ಈಸ್ ಟೇಕನ್. ಈ ಲೀವಿಂಗ್ ಟಿಶ್ಯೂ ಇಟ್ ಈಸ್ ಮಿಕ್ಸ್ಡ್ ವಿತ್, ಯಾವ್ದ್ರ ಜೊತೆ ಮಿಕ್ಸ್ ಮಾಡ್ತಾರೆ? ಇಟ್ ಈಸ್ ಮಿಕ್ಸ್ಡ್ ವಿತ್ ಆಸಿಡ್ ಕಾಲ್ಡ್ ಆಸ್ trichloroacetic acid. Trichloroacetic acid. So this leaving tissue, it is mixed with the trichloroacetic acid and it is crushed into a paste. ಏನು ಮಾಡ್ತಾರೆ? ಅದನ್ನ ಪೇಸ್ಟ್ ಮಾಡ್ತಾರೆ. using mortar and pestle. ಇದನ್ನ ಮಾರ್ಟರ್ ಅಂಡ್ ಪೆಸಲ್. ನೀವು ಗೊತ್ತಿರ್ಬೋದು, ಈ ಅಡಿಕೆ ಕುಟ್ತಾರೆ, ಈ ತರ ಒಂದು ಅಡಿಕೆ ಈ ತರ ಈಗ ಕುಟ್ಟೋದಿಲ್ಲ ಇದರಲ್ಲಿ. ಸೊ ಇದು ಲ್ಯಾಬಲ್ಲಿ ಇರುತ್ತಪ್ಪ, ಮಾರ್ಟರ್ ಅಂಡ್ ಪೆಸಲ್ ಅಂತ ಹೇಳ್ತೀವಿ. ಇದರಲ್ಲಿ ಕುಟ್ಟೋದು, ಇದು ಮಾರ್ಟರ್ ಇರುತ್ತಲ್ಲ, ಸೊ ಮಾರ್ಟರ್ ಅಲ್ಲಿ ಹಾಕಿ ಕುಟ್ಟೋದು. ಇದು ಸ್ವಲ್ಪ ಡೀಪ್ ಇರುತ್ತೆ ಈ ತರ. ಇಲ್ಲಿ ಹಾಕಿ ಇದರಿಂದ ಏನ್ ಮಾಡೋದು? ಕ್ರಶ್ ಮಾಡೋದು. ಅವಾಗ ಏನ್ ಸಿಗುತ್ತೆ? ಒಂದು ಪೇಸ್ಟ್ ಸಿಗುತ್ತೆ. ಓಕೆ, ಈ ಪೇಸ್ಟ್ ಅನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ? ಫಿಲ್ಟರ್ ಮಾಡ್ತಾರೆ. ಫಿಲ್ಟ್ರೇಷನ್, ಅದನ್ನ ಫಿಲ್ಟ್ರೇಷನ್ ಮಾಡಬೇಕು. ಸೊ ಫಿಲ್ಟ್ರೇಷನ್ ಯಾವ್ದ್ರಿಂದ ಮಾಡ್ತಾರೆ? ಯೂಸಿಂಗ್ ಕಾಟನ್ ಆದ್ರೂ ಕೂಡ ಯೂಸ್ ಮಾಡಬಹುದು, ಅಥವಾ ಪೀಪಲ್ ಯೂಸ್ ಅ ಸ್ಪೆಷಲ್ ಕ್ಲಾತ್ ಕಾಲ್ಡ್ ಆಸ್ ಚೀಸ್ ಕ್ಲಾತ್. ಸೊ ಇದನ್ನ ಪೇಸ್ಟ್ ಸಿಗುತ್ತಲ್ಲ ಇಲ್ಲಿ ಪೇಸ್ಟ್, ಈ ಪೇಸ್ಟ್ ಅನ್ನ ಏನ್ ಮಾಡ್ತಾರೆ? ನೆಕ್ಸ್ಟ್ ಫಿಲ್ಟ್ರೇಷನ್ ಮಾಡ್ತಾರೆ. ಸೊ ಇಟ್ ಈಸ್ ಫಿಲ್ಟರ್ಡ್ ಯೂಸಿಂಗ್ ಕಾಟನ್ ಅಥವಾ ಚೀಸ್ ಕ್ಲಾತ್. ಈಗ ಫಿಲ್ಟರ್ ಮಾಡೋಣ. ಓಕೆ, ಇಲ್ಲಿ ಫಿಲ್ಟರ್. ಓಕೆ, ಈ ಪೇಸ್ಟ್ ಇದರಲ್ಲಿ ಹಾಕಿ ಈಗ ಫಿಲ್ಟರ್ ಮಾಡೋದು. ಈಗ ಸೊ ಫಿಲ್ಟರ್ ಮಾಡಿದಾಗ 2 portions ಸಿಗುತ್ತೆ ಅಥವಾ 2 fractions ಆರ್ obtained. ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ರಾಕ್ಷನ್ಸ್? ಫ್ರಾಕ್ಷನ್ಸ್ ಅಂದ್ರೆ ಪಾರ್ಟ್ಸ್ ಅಂತ ಅರ್ಥ. 2 parts ಅಥವಾ 2 fractions ಆರ್ obtained. 2 fractions, 2 parts ಸಿಗುತ್ತೆ. The first part is called as filtrate. What it is called as? Filtrate. ಇಲ್ಲಿ ಒಳಗಡೆ ಬರುವಂತದ್ದು ಯಾವುದು? ಫಿಲ್ಟ್ರೇಟ್. ಈ ಕಾಟನ್ ಅಥವಾ ಕ್ಲಾತ್ ಮೇಲೆ ಉಳ್ಕೊಳ್ಳುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ರಿಟೆಂಟೇಟ್ ಅಂತ ಕರಿತೀವಿ. ರಿಟೆಂಟೇಟ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪೆಲೆಟ್. ಸೊ ಯಾವಾಗ ಆಸಿಡ್ ಸಾಲ್ಯುಬಿಲಿಟಿ ಅನಾಲಿಸಿಸ್ ಪರ್ಫಾರ್ಮ್ ಮಾಡ್ತಾರೋ ಫೈನಲ್ ಆಗಿ, ಸೊ ಏನ್ ಸಿಗುತ್ತೆ? 2 parts, 2 fractions are obtained. The first fraction is called as a filtrate and the another part is called as retentate ಅಥವಾ pellet. ಓಕೆ, ಈ ಫಿಲ್ಟ್ರೇಟ್ ಅನ್ನ ತೆಗೆದು ನೋಡಿದಾಗ ಏನ್ ಸಿಗುತ್ತೆ ಅಂದ್ರೆ ಆಸಿಡ್ ಸಾಲ್ಯುಬಲ್ ಪೂಲ್ ಸಿಗುತ್ತೆ. ಪೂಲ್ ಅಂದ್ರೆ ಕಲೆಕ್ಷನ್. ಸೊ ಆಸಿಡ್ ಸಾಲ್ಯುಬಲ್ ಸಬ್ಸ್ಟೆನ್ಸಸ್ ಗಳೆಲ್ಲ ಫಿಲ್ಟ್ರೇಟ್ ಅಲ್ಲಿ ಸಿಗುತ್ತೆ. ಆಸಿಡ್ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸಸ್ ಗಳು ರಿಟೆಂಟೇಟ್ ಅಲ್ಲಿ ಸಿಗ್ತವೆ. ಆಸಿಡ್ ಇನ್ಸಾಲ್ಯುಬಲ್ ಪೂಲ್. ಓಕೆನಾ? ಸೊ ದ ಕಾಂಪೌಂಡ್ಸ್ ವಿಚ್ ಆರ್ ಆಸಿಡ್ ಇನ್ಸಾಲ್ಯುಬಲ್ ಅವುಗಳೆಲ್ಲಿ ಸಿಗ್ತವೆ? ರಿಟೆಂಟೇಟ್. ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಆಸಿಡ್ ಸಾಲ್ಯುಬಲ್ ಅವುಗಳೆಲ್ಲಿ ಸಿಗ್ತವಪ್ಪ? ಫಿಲ್ಟ್ರೇಟ್ ಅಲ್ಲಿ ಸಿಗ್ತವೆ. ಈ ತರ 2 portions ಅಥವಾ 2 fractions are obtained. First one is filtrate and the second one is retentate. ಇಲ್ಲಿ ಏನ್ ಮಾಡ್ತಾರೆ? A leaving tissue, it is taken, it is mixed with trichloroacetic acid, it is crushed into paste using mortar and pestle, then filtration using cotton ಅಥವಾ cheese cloth. After filtration, 2 parts, 2 fractions are obtained. The first one is called as a filtrate, which has acid soluble pool, and the another one retentate or a pellet, which has acid insoluble pool. ಇಷ್ಟು ಗೊತ್ತಾಯ್ತಾ? ಓಕೆ, ಈಗ ನಮಗೆ ಬೇಕಾಗಿರುವಂಥದ್ದು ಇದೆರಡು ಮಾತ್ರ. ಯಾವುದು? ಆಸಿಡ್ ಸಾಲ್ಯುಬಲ್ ಅಂಡ್ ಆಸಿಡ್ ಇನ್ಸಾಲ್ಯುಬಲ್. ಓಕೆ, ಈ ಆಸಿಡ್ ಸಾಲ್ಯುಬಲ್ ಪೂಲ್ ಅಲ್ಲಿ ಯಾವುದೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಳಿದಾವೆ ಅಂತ ಅದನ್ನ ವಾಪಸ್ ಅನಾಲಿಸಿಸ್ ಮಾಡ್ತಾರೆ. ಯೂಸಿಂಗ್ ಅನಾಲಿಟಿಕಲ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ವಾಪಸ್ ಆಸಿಡ್ ಸಾಲ್ಯುಬಲ್ ಪೂಲ್ ಅಲ್ಲಿ ಯಾವುದೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಳು ಸಿಕ್ತು ಅಂತ ಫೈಂಡ್ ಔಟ್ ಮಾಡ್ತಾರೆ. ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅನ್ನ ತಗೊಂಡ್ಕೊಂಡು ಅಂದ್ರೆ ಈ ರಿಟೆಂಟೇಟ್ ಅನ್ನು ತಗೊಂಡು ಅದನ್ನ ವಾಪಸ್ ಬೇರೆ ಬೇರೆ ಮೆಥಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವುದೆಲ್ಲ ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ರಿಟೆಂಟೇಟ್ ಅಲ್ಲಿ ಸಿಕ್ತು ಅಂತ ಏನ್ ಮಾಡ್ತಾರೆ? ಫೈಂಡ್ ಔಟ್ ಮಾಡ್ತಾರೆ. ಅದನ್ನ ನಾವೇನು ಕಲಿಬೇಕು ಅಂತ ಏನಿಲ್ಲ. ಈಗ ನಮಗೇನು ಇಂಪಾರ್ಟೆಂಟ್ ಅಂದ್ರೆ ಈ ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅಲ್ಲಿ ಏನ್ ಸಿಗುತ್ತೆ ಅಂತ ಕೇಳಿದ್ರೆ ಏನ್ ಸಿಗುತ್ತೆ? ಆರ್ಗ್ಯಾನಿಕ್ ಕಾಂಪೌಂಡ್ಸ್
organic compounds with molecular weight more than 800 Daltons. ನೋಡ್ಕೊಳ್ಳಿ, ಈಗ ಈ ಆಸಿಡ್ ಸಾಲ್ಯುಬಿಲಿಟಿ ಟೆಸ್ಟ್ ಮಾಡುವಂಥದ್ದು ಯಾಕೆ? ಟು ಫೈಂಡ್ ಔಟ್ ವಿಚ್ ಆರ್ ದ ಡಿಫ್ರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದಾವೆ ಅಂತ. ಯಾವುದೆಲ್ಲ ಬೇರೆ ಬೇರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿದಾವೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಆಸಿಡ್ ಸಾಲ್ಯುಬಿಲಿಟಿ ಟೆಸ್ಟ್ ಅನ್ನು ಯೂಸ್ ಮಾಡ್ತಾರೆ. ಈ ಆಸಿಡ್ ಸಾಲ್ಯುಬಿಲಿಟಿ ಟೆಸ್ಟ್ ಅಲ್ಲಿ ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಸಿಗುತ್ತಲ್ಲ, ಈ ಪೂಲ್ ಅಲ್ಲಿ ಅಥವಾ ಈ ಪೆಲೆಟ್ ಅಲ್ಲಿ ಏನಿರ್ತವೆ? ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿತ್ ದ ಮಾಲಿಕ್ಯುಲರ್ ವೇಟ್ ಮೋರ್ ದನ್ 800 Daltons. ಆಸಿಡ್ ಸಾಲ್ಯುಬಲ್ ಪೂಲ್ ಅಲ್ಲಿ ಏನ್ ಸಿಗ್ತವೆ ಅಂದ್ರೆ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿತ್ ಮಾಲಿಕ್ಯುಲರ್ ವೇಟ್ 18 to 800 Daltons. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿತ್ ಮಾಲಿಕ್ಯುಲರ್ ವೇಟ್ 18 to 800 Daltons ಆಸಿಡ್ ಸಾಲ್ಯುಬಲ್ ಪೂಲ್ ಅಲ್ಲಿ ಇದ್ರೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿತ್ ಮಾಲಿಕ್ಯುಲರ್ ವೇಟ್ ಮೋರ್ ದನ್ 800 Daltons ಪ್ರೆಸೆಂಟ್ ಇನ್ ದ ಆಸಿಡ್ ಇನ್ಸಾಲ್ಯುಬಲ್ ಪೂಲ್. ಇಷ್ಟು ಗೊತ್ತಾಗ್ತಿದ್ಯಾ? ಓಕೆ, ಈಗ ಇದಕ್ಕೊಂದು ನಾವು ಹೆಸರು ಕೊಟ್ಟಿದ್ದೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿತ್ ಮಾಲಿಕ್ಯುಲರ್ ವೇಟ್ ಮೋರ್ ದನ್ 800 Daltons ಇದ್ರೆ such molecules are called as biomacromolecules ಅಂತ ಕರಿತೀವಿ. What are they called as? Biomacromolecules. What is the meaning of biomacromolecules? Organic compounds with molecular weight more than 800 Daltons. ಅದೇ ಹಾಗಾದ್ರೆ ಇದನ್ನ ಏನಂತ ಕರಿಬಹುದು? The organic compounds with molecular weight 18 to 800 Daltons ಅನ್ನ they are called as biomicromolecules. Biomicromolecules. ಈಗ ನಿಮಗೆ ಏನಂತ ಗೊತ್ತಾಗ್ತಾ ಇದೆ? Biomicromolecules are present in acid soluble pool. Biomacromolecule are present in the acid insoluble pool ಅಂತ. ಇಷ್ಟು ಗೊತ್ತಾಗ್ತಿದ್ಯಾ? ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ we will study the examples for biomacromolecules and biomicromolecules. Okay, so next ಇನ್ನೊಂದು ಮೆಥಡ್ ಇದೆ, ಹೌದಾ? ಕೆಮಿಕಲ್ ಕಾಂಪೋಸಿಷನ್ ಆಫ್ ಅನಾಲಿಸಿಸ್ ಅಲ್ಲಿ ಸೊ ವಿ ಹ್ಯಾವ್ ಸ್ಟಡಿಡ್ ಆಸಿಡ್ ಸಾಲ್ಯುಬಿಲಿಟಿ ಟೆಸ್ಟ್. ಸೊ ನೆಕ್ಸ್ಟ್ ಇನ್ನೊಂದಿದೆ ಅಪ್ಪ, ವಿಚ್ ಇಸ್ ಕಾಲ್ಡ್ ಆಸ್ ಆಶ್ ಅನಾಲಿಸಿಸ್ ಅಂತ ಕರಿತೀವಿ. ಆಶ್ ಅನಾಲಿಸಿಸ್. ದ ಸೆಕೆಂಡ್ ಒನ್ ಈಸ್ ಆಶ್ ಅನಾಲಿಸಿಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಆಶ್? ಆಶ್ ಅಂದ್ರೆ ಬೂದಿ. ಬೂದಿ ಅದನ್ನ ನಾವೇನು ಕರಿತೀವಿ? ಆಶ್ ಅಂತ ಕರಿತೀವಿ. ಸೊ ಆಶ್ ಅನಾಲಿಸಿಸ್ ಅನ್ನ ಯಾಕೆ ಮಾಡ್ತಾರೆ ಅಂದ್ರೆ ಟು ಫೈಂಡ್ ಔಟ್ ದ ಡಿಫರೆಂಟ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ದ ಲಿವಿಂಗ್ ಸಿಸ್ಟಮ್. ಸೊ ಟು ಫೈಂಡ್ ಔಟ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ದ ಲಿವಿಂಗ್ ಟಿಶ್ಯೂ ಆಸಿಡ್ ಸಾಲ್ಯುಬಿಲಿಟಿ ಮಾಡಿದ್ರೆ, ಟು ಫೈಂಡ್ ಔಟ್ ದ ಡಿಫರೆಂಟ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನ್ ಮಾಡ್ತಾರೆ? ಆಶ್ ಅನಾಲಿಸಿಸ್ ಮಾಡ್ತಾರೆ. ಸೊ ಆಶ್ ಅನಾಲಿಸಿಸ್ ಅಲ್ಲಿ ಫಸ್ಟ್ ಸ್ಟೆಪ್ ದೇ ಟೇಕ್ ದ ಲಿವಿಂಗ್ ಟಿಶ್ಯೂ. ಲಿವಿಂಗ್ ಟಿಶ್ಯೂ ತಗೊಳ್ತಾರೆ. ಇಟ್ ಕ್ಯಾನ್ ಬಿ ಲಿವರ್ ಅಥವಾ ಇಟ್ ಕ್ಯಾನ್ ಬಿ ಏನು ಲೀಫ್ ತಗೊಳ್ತಾರೆ. ನೆಕ್ಸ್ಟ್ ಸ್ಟೆಪ್ ಇಟ್ ಈಸ್ ಡ್ರೈಡ್. ಡ್ರೈ ಮಾಡ್ತಾರಪ್ಪ, ಇಟ್ ಈಸ್ ಡ್ರೈಡ್. ಓಕೆ, ಸೊ ಡ್ರೈ ಆದಾಗ ಏನಾಗುತ್ತೆ? ವಾಟರ್ ಇವಾಪರೇಟ್ಸ್. ವಾಟರ್ ಇವಾಪರೇಟ್ಸ್. ಓಕೆನಾ? ವಾಟರ್ ಇವಾಪರೇಟ್ ಆದ್ಮೇಲೆ ಅದ್ರದ್ದು ವೇಟ್ ತಗೊಳ್ತಾರೆ. ಅದನ್ನ ನಾವು ಡ್ರೈ ವೇಟ್ ಅಂತ ಕರಿತೀವಿ. ಡ್ರೈ ವೇಟ್. ಇನ್ನೊಂದಿರುವಂಥದ್ದು ವೆಟ್ ವೇಟ್. ವೆಟ್ ವೇಟ್ ಅಂದ್ರೆ ವಿತ್ ವಾಟರ್. ಡ್ರೈ ವೇಟ್ ಅಂದ್ರೆ ವಿತೌಟ್ ವಾಟರ್. ಆಫ್ಟರ್ ಡ್ರೈಯಿಂಗ್ ವಾಟರ್ ಎಲ್ಲ ಏನಾಗುತ್ತೆ? ಆವಿಯಾಗಿ ಹೋದ್ಮೇಲೆ ಆ ಲಿವಿಂಗ್ ಟಿಶ್ಯೂದು ವೇಟ್ ತಗೊಳ್ತಾರಲ್ಲ, ಅದನ್ನ ನಾವೇನು ಕರಿತೀವಿ? ಡ್ರೈ ವೇಟ್ ಅಂತ ಕರಿತೀವಿ. ಸೊ ಡ್ರೈ ವೇಟ್ ಈಸ್ ಟೇಕನ್. ಡ್ರೈ ವೇಟ್ ತಗೊಳ್ತಾರೆ. ಡ್ರೈ ವೇಟ್ ತಗೊಂಡಾದ್ಮೇಲೆ ಇಟ್ ಈಸ್ ಬರ್ನ್ಡ್. ಅದನ್ನ ಸುಡ್ತಾರೆ. ಬರ್ನ್ಟ್ ಇನ್ ಟು ಆಶಸ್. ಬೂದಿ ಆಗುವ ತನಕ ಅದನ್ನ ಏನ್ ಮಾಡ್ತಾರಪ್ಪ? ಸುಡ್ತಾರೆ. ಇಲ್ಲಿ ಸುಡ್ಬೇಕಾದ್ರೆ ಏನಾಗುತ್ತೆ? ಆಲ್ ದ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಆಲ್ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಏನಾಗ್ತವೆ? ಆಲ್ ದ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಕ್ಸಿಡೈಸ್ ಆಗ್ತವೆ.
ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಆರ್ ಆಕ್ಸಿಡೈಸ್ಡ್, ಎಲ್ಲ ಆಕ್ಸಿಡೈಸ್ಡ್ ಆಗ್ತದೆ. ಉಳ್ಕೊಳ್ಳುವಂಥದ್ದು ಏನು? ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಯಾವುದ್ರಲ್ಲಿ? ಆಶಸ್ ಅಲ್ಲಿ. ಸೊ ಆಶ್ ಅಲ್ಲಿ ಏನು ಉಳಿಯುತ್ತೆ ಹಾಗಾದ್ರೆ? ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು ಉಳ್ಕೊಳ್ತವೆ. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತ, ಆಸಿಡ್ ಸಾಲ್ಯುಬಿಲಿಟಿ ಟೆಸ್ಟ್ ಇಟ್ ಈಸ್ ಟು ಫೈಂಡ್ ಔಟ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆಶ್ ಅನಾಲಿಸಿಸ್ ಇಟ್ ಈಸ್ ಟು ಫೈಂಡ್ ಔಟ್ ದ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ. ಈ ಆಶ್ ನ ತಗೊಂಡು ಫರ್ದರ್ ಅನಾಲಿಸಿಸ್ ಮಾಡಿದಾಗ ಏನ್ ಸಿಗುತ್ತೆ? ದೇ ಗೆಟ್ ದ ವೇರಿಯಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಲೈಕ್ ಸಲ್ಫೇಟ್ಸ್ ಆಗಿರ್ಬೋದು, ಫಾಸ್ಫೇಟ್ಸ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು ಯಾವ್ದ್ರಲ್ಲಿ ಸಿಗ್ತವೆ? ಆಶಸ್ ಅಲ್ಲಿ ಸಿಗ್ತವೆ. ಸರಿನಾ? ಸೊ ದೀಸ್ ಆರ್ ದ ಟೂ ಮೆಥಡ್ಸ್ ಆಫ್ ಅನಾಲಿಸಿಸ್. ಒಂದು ಆಸಿಡ್ ಸಾಲ್ಯುಬಿಲಿಟಿ, ಇನ್ನೊಂದು ಆಶ್ ಅನಾಲಿಸಿಸ್. ಸೊ ಇಷ್ಟು ಗೊತ್ತಾದ್ಮೇಲೆ, ಸೊ ನೆಕ್ಸ್ಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸ್ಟಡಿ ಬಯೋಮಾಲಿಕ್ಯೂಲ್ಸ್. ನೆಕ್ಸ್ಟ್ ದ ಡಿಫ್ರೆಂಟ್ ಬಯೋಮಾಲಿಕ್ಯೂಲ್ಸ್, ಬಯೋಮೈಕ್ರೋಮಾಲಿಕ್ಯೂಲ್ ಅಂದ್ರೆ ಏನು, ಬಯೋಮ್ಯಾಕ್ರೋಮಾಲಿಕ್ಯೂಲ್ ಅಂದ್ರೆ ಏನು, ಅವುಗಳಿಗೆ ಎಕ್ಸಾಂಪಲ್ಸ್. ಸೊ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಿಂದ ಡೀಟೇಲ್ ಆಗಿ ಕಲಿಯೋಣ. ಥ್ಯಾಂಕ್ ಯು.